ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವೃಷಭ ರಾಶಿಯವರಿಗೆ ಮೊದಲಿಗೆ ಹೇಳ್ತಾ ಇದ್ದೆ, ಯಾಕಂದರೆ ಈ ಒಂದು ವಾರದಲ್ಲಿ ಸೂರ್ಯನ ಬದಲಾವಣೆ, ಸೂರ್ಯನ ಪಥ ಚಲಾಯಿಸ್ತಾನಲ್ಲ, ಸೂರ್ಯನ ಒಂದು ಬದಲಾವಣೆ ಏನಿದೆ ಅದೇ ಎಲ್ಲ ರಾಶಿಗಳಿಗೂ ಒಂದು ದೊಡ್ಡ ಮಿಸ್ಟ್ರಿ ಅಂತ ಹೇಳ್ತಾ ಬಂದೆ. ಯಾಕಂದರೆ ಸೂರ್ಯ ಶನಿ ಸಮಾಗಮ ಆಗೋದು ಇತಿಹಾಸದಲ್ಲಿ ಅದು ಒಂದು ದೊಡ್ಡ ಒಂದು ಟೈಮ್ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಯಾರ್ಯಾರಿಗೆ ಹೇಗೆಲ್ಲ ಇರುತ್ತೆ ಅಂತ ನೋಡಿ. ನಿಮ್ಮ ವೃಷಭ ರಾಶಿಯವರಿಗೆ ಶನಿ ದೃಷ್ಟಿ ಅಂದರೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯ 3ನೇ ದೃಷ್ಟಿ ನಮ್ಮ ವೃಷಭ ರಾಶಿಯವರ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲೂ ಕೃತಿಕಾ ನಕ್ಷತ್ರ, ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ಕೃತಿಕಾ ನಕ್ಷತ್ರ, ಯಾಕಂದರೆ ಸೂರ್ಯ ಅಧಿಪತಿ ಆಗಿರೋದ್ರಿಂದ ಕೃತಿಕಾ ನಕ್ಷತ್ರದವರಿಗೆ ಸ್ವಲ್ಪ ಟೈಮು ಬ್ಯಾಡ್ ಆಗಿರುತ್ತೆ. ಯಾಕಪ್ಪ ಅಂದರೆ ನಿಮ್ಮ ನಕ್ಷತ್ರಾಧಿಪತಿ ಸೂರ್ಯ 12ನೇ ಮನೆ ಅಂದರೆ ಮೀನ ರಾಶಿಯಲ್ಲಿ ಶನಿಯ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಯಾವುದಾದ್ರೂ ಕೋರ್ಟು ಕೇಸು, ಕಂಪ್ಲೇಂಟು, ಕಾನೂನು ಅಥವಾ IT ರೈಟ್ಸು ಈ ಥರದ ಒಂದು ಯಾವುದಾದ್ರೂ ಒಂದೊಂದು ನ್ಯೂಸು ಬರ್ತಾನೆ ಇರುತ್ತೆ. ಈ ಥರದ್ರಲ್ಲಿ ಸಿಲುಕಾಕೊಳ್ಳೋವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರುತ್ತೆ. ಜೊತೆಗೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮಗೆ 11ನೇ ಮನೆಯಲ್ಲಿ ಇರ್ತಾನೆ, ಅಂದರೆ ಲಾಭಸ್ಥಾನದಲ್ಲಿದ್ದಾನೆ ಅಂತ ಅರ್ಥ. ಲಾಭಸ್ಥಾನದಲ್ಲಿದ್ದು ಅಲ್ಲಿ ಕೂಡ ಸೂರ್ಯ ಮತ್ತು ಶನಿ ಅವರ ಸಂಗಮದಲ್ಲಿ ಶುಕ್ರ ಇರೋದ್ರಿಂದ ಖಂಡಿತ ಯಾರಿಗೆಲ್ಲ ವೃಷಭ ರಾಶಿಯವರಿಗೆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿರ್ತೀರಾ, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ತೀರಾ, ಅಥವಾ ಯಾವುದಾದ್ರೂ ದುಡ್ಡು ಹಾಕಿ ಅದಕ್ಕೆ ವೆಯ್ಟ್ ಮಾಡ್ತಿರ್ತೀರಾ, ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆ ಟೈಮ್ ಅನ್ನೋದು ಈ ವಾರದಲ್ಲಿ ನಿಮಗೆ ಯಾವುದಾದ್ರೂ ತಡೆ ಹಿಡಿದಿರೋ ಅಂಥ ಕೆಲಸಗಳೆಲ್ಲ ಪಟ್ಟ ಕೆಲಸ ಆಗ್ತಾ ಹೋಗುತ್ತೆ ವೃಷಭ ರಾಶಿಯವ್ರಿಗೆ. ಮತ್ತು 10ನೇ ಮನೆಯಲ್ಲಿ ಬುಧ ಅಂದರೆ ನಿಮ್ಮ ಒಂದು ಧನಾಧಿಪತಿ, 2ನೇ ಮನೆಯ ಅಧಿಪತಿ ಬುಧ, ಜೊತೆಗೆ ಕುಜ, ರಾಹು 3 ಗ್ರಹಗಳು ಒಟ್ಟಿಗೆ ಸೇರಿರೋದ್ರಿಂದ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಜಾಕ್ಪಟ್ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಶನಿಯ ದೃಷ್ಟಿ ಬಿದ್ದಿರೋದ್ರಿಂದ ಅಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಏನಪ್ಪ ಅಂತಂದರೆ ಸ್ವತಃ ನಮಗೇನೆ, ಅಂದರೆ ವೃಷಭ ರಾಶಿಯವರಿಗೇ ಎಲ್ಲೋ ಒಂದು ಕಡೆ ಮೈ ಆಲಸ್ಯ ಆಗೋದು, ಹೆಲ್ತ್ ಅಪ್ಸೆಟ್ ಆಗೋದು, ಮತ್ತು ಏನು ಕೆಲಸ ಮಾಡೋದಕ್ಕೂ ಸ್ವಲ್ಪ ಮುಂದಕ್ಕೆ ಹೋಗದೇ ಇರೋಂಥ ಒಂಥರ ಜಡವಾಗಿರೋದು ಇದೆಲ್ಲ ಆಗ್ತಾ ಇರುತ್ತೆ. ಯಾಕಂದರೆ ಇದು ಒಳ್ಳೆ ಟೈಮು ಬಂದಿರಬೇಕಾದ್ರೆ ಈ ಥರ ನೆಗೆಟಿವ್ಸ್ ಥಿಂಗ್ಸ್ ಬಂದೇ ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ನೀವು ಚಿಯರಪ್ ಆಗಬೇಕು, ಅಂದರೆ ಸ್ವಲ್ಪ ಚುರುಕಾಗಬೇಕಾಗತ್ತೆ. ಈ ವಾರದಲ್ಲಿ ನಿಮಗೆ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ, ಅದರಲ್ಲೂ ಸರ್ಕಾರಿ ನೌಕರರಿಗೆ ಅತಿ ಹೆಚ್ಚು ಒಳ್ಳೆ ಟೈಮ್ ಆಗಿರೋದ್ರಿಂದ ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ, ಆದರೆ ಅದು ನಿಮ್ಮ ಮಾತಿನ ಹಿಡಿತದಲ್ಲಿರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಮತ್ತು ವೃಷಭ ರಾಶಿಯವರಿಗೆ ನೋಡಿ, 2ನೇ ಮನೆಯಲ್ಲಿ ಗುರು ಇದ್ದು ಗುರುವಿನ ಸಪ್ತಮ 7ನೇ ದೃಷ್ಟಿ, ಹಾಗೆ 9ನೇ ದೃಷ್ಟಿ ಕೂಡ ಕುಂಭರಾಶಿ ಮೇಲೆ ಬೀಳೋದ್ರಿಂದ ನಿಮ್ಮ ವೃಷಭ ರಾಶಿಯ 10ನೇ ಮನೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯ ಇವೆಲ್ಲವೂ ಕೂಡ ನಿಮಗೆ ಹೇಳಿ ಮಾಡಿಸ್ದಂಗೆ ಆಗುತ್ತೆ. ಅದರಲ್ಲೂ ಯಾರೆಲ್ಲ ಬ್ಯಾಂಕ್, ಸ್ಕೂಲ್ ನಡೆಸ್ತಿದ್ದೀರಾ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇದ್ದೀರಾ, ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ ವೃಷಭ ರಾಶಿಯವರು, ಇವರೆಲ್ಲರಿಗೂ ತುಂಬ ಒಳ್ಳೆ ಪೀಕ್ ಟೈಮ್ ಅಂತ ಹೇಳ್ಬೋದು. ಸೊ ಮಕ್ಕಳು ಅಂತ ಬಂದಾಗ 5ನೇ ದೃಷ್ಟಿ, ಶನಿಯ 5ನೇ ದೃಷ್ಟಿ 5ನೇ ಮನೆಗೆ ಬೀಳೋದ್ರಿಂದ, ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ವೃಷಭ ರಾಶಿಯವರಿಗೆ ಅದು 5ನೇ ಮನೆ ಆಗಿರೋದ್ರಿಂದ ಮಕ್ಕಳಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ಅಥವಾ ಮಕ್ಕಳಿಂದ ಅಸಮಾಧಾನ ಆಗ್ಬೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು 10ನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ನಿಮಗೆ ನೇರ ಧನಸ್ಸು ರಾಶಿಯಲ್ಲಿ ಯಾವುದಾದ್ರೂ ಒಳ್ಳೆಯ ಕೆಲಸ ಅಂದರೆ ಅಷ್ಟಮ ಬರುತ್ತೆ, ಅಂದರೆ 8ನೇ ಮನೆ ಧನಸ್ಸು ರಾಶಿ ಆಗಿರೋದ್ರಿಂದ ತುಂಬ ಯಾರಿಗೂ ಗುಟ್ಟನ್ನು ಹೇಳ್ದಿದ್ರೆ ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಸೀಕ್ರೆಟ್ ನಿಮ್ಮ ಹತ್ರನೇ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ವಾರ ನೀವು ತುಂಬ ಫಾಲೋ ಮಾಡಬೇಕಾಗಿರೋ ನಂಬರ್ ಅಂತ ಬಂದಾಗ 5 ಅಂದರೆ 5, ಈ 5ನೇ ನಂಬರನ್ನು ಅತಿ ಹೆಚ್ಚು ಫಾಲೋ ಮಾಡ್ತಾ ಹೋಗಿ. ಮತ್ತು ಸಿಲ್ವರು ಮತ್ತು ಲೈಟ್ ಬಿಳಿ ಬಣ್ಣ, ಅಂದರೆ ಈ ಬಿಳಿ ಬಣ್ಣದಲ್ಲಿ ಒಂಥರ ಕ್ರೀಮ್ ಕಲರ್ ಬಿಳಿ ಬಣ್ಣ, ಗೋಧಿ ಬಣ್ಣವನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಈ ವಾರದಲ್ಲಿ ತುಂಬ ಲಕ್ಕನ್ನು ನೋಡ್ತಾ ಹೋಗ್ತೀರಿ.
ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.